ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಪ್ರಯತ್ನ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂಜಾರ ಸಮುದಾಯದ ಮುಖಂಡರು ಹಾಗೂ ಯುವಕರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಸಿದ್ದರಾಮಯ್ಯ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಾಮಾಜಿಕ ನ್ಯಾಯ ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗಿದೆ. ತಾನು ಹಿಂದುಳಿದ ಸಮುದಾಯದಿಂದ ಬಂದವನು ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಹಿಂದುಳಿದ ಸಮಾಜವಾದ ಬಂಜಾರ ಸಮಾಜಕ್ಕೆ ಅನ್ಯಾಯ ಎಸಗುತ್ತಿದ್ದಾರೆ. ಅವಸರವಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಪ್ರಯತ್ನಿಸುತ್ತಿರುವ ಸರ್ಕಾರದ ನಡೆ ಅವೈಜ್ಞಾನಿಕವಾಗಿದೆ. ಇದನ್ನ ರಾಜ್ಯಾದ್ಯಂತ ಬಂಜಾರ ಸಮುದಾಯ ಖಂಡಿಸಿ ಪ್ರತಿಭಟಿಸುತ್ತಿದೆ ಎಂದು ಸಮುದಾಯದ ಮುಖಂಡರು ಬಿಜೆಪಿ ನಾಯಕರಾದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಚೌಹಾಣ್, ರಾಕೇಶ್ ರಜಪೂತ್, ಶಿವರಾಜ್ ರಾಠೋಡ್, ಶಿವಾನಂದ್ ಲಮಾಣಿ, ಮೋಹನ್ ಚೌಹಾಣ್, ಕೃಷ್ಣ ಜಾಧವ್, ಪವನ್ ಕುಮಾರ್ ಲಮಾಣಿ ಸೇರಿದಂತೆ ಹಾಗೂ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಸಮಸ್ತ ದಲಿತ ಸಮಾಜ ಐಕ್ಯತೆಯನ್ನು ಒಡೆಯುವಂತಹ ಒಂದು ಹುನ್ನಾರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತೆ ಕೈ ಹಾಕಿರುವುದನ್ನು ಒಟ್ಟಾರೆ ದಲಿತ ಸಮಾಜದ ಪರವಾಗಿ ಒಕ್ಕೊರಲಿಂದ ನಾವು ಖಂಡಿಸ್ತೇವೆ. ವಿಶೇಷವಾಗಿ ಬಂಜಾರ ಸಮಾಜವನ್ನ ಗುರಿಯಾಗಿಸಿಕೊಂಡು ಈ ರಾಜಕೀಯ ದೊಂಬರಾಟ ಮಾಡುತ್ತಿರುವ ಸಿದ್ದರಾಮಯ್ಯವರಿಗೆ ಸರಿಯಾಗಿ ಪಾಠ ಕಲಿಸಬೇಕು, ಕಪ್ಪು ಬಾವುಟವನ್ನು ನಾವು ಪ್ರದರ್ಶನ ಮಾಡಿ ಖಂಡಿಸಬೇಕು ಅಂತ ನಾವು ಬಂದಿದ್ದೀವಿ. ಆದರೆ ಪೊಲೀಸರು, ತಮ್ಮ ಆರಕ್ಷಕ ಒಂದು ಇಲಾಖೆಯವರು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅವರು ಹೋಗುವವರೆಗೂ ತಮ್ಮ ಸುಪರ್ಲಿ ಇಟ್ಕೊಂಡು ಇವಾಗ ನಮ್ಮನ್ನ ಬಿಡುಗಡೆಗೊಳಿಸಿದ್ದಾರೆ. ಒಟ್ಟಾರೆ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾಧ್ಯಮ ಮುಖೇನ ನಾವು ಎಚ್ಚರಿಕೆ ಕೊಡುವುದೇನೆಂದರೆ, ತಾವುಗಳು ದಲಿತ ಸಮಾಜದ ಐಕ್ಯತೆಯನ್ನು ಒಡೆಯುವಂತಹ ಒಂದು ಹುನ್ನಾರವನ್ನು ಕೈಬಿಡಬೇಕು. ಈಗಾಗಲೇ ಸತ್ತು ಹೋಗಿರುವಂತಹ ಸದಾಶಿವ ಆಯೋಗದ ವರದಿಯನ್ನು ಮತ್ತೆ ನೀವು ಜೀವಂತ ಮಾಡೋದನ್ನ ನಾವು ತುಂಬಾ ನಿಮಗೆ ಘನಘೋರ ಎಚ್ಚರಿಕೆ ಕೊಡ್ತೇವೆ. ಅಲ್ಲಿ ಆ ಒಂದು ಹುನ್ನಾರದಿಂದ ಹೊರಬನ್ನಿ. ಮತ್ತೆ ನೀವೇನಾದ್ರು ಮಾಡಿದಾದ್ರೆ ಮುಂಬರುವ ದಿನಗಳಲ್ಲಿ ತಾವು ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿ ಕಪ್ಪು ಬಾವುಟ ಅಲ್ಲ, ನಿಮ್ಮ ಕಾರ್ಯಕ್ರಮ ಮಾಡದೇ ಆಗಿರುವ ಹಾಗೆ ನೋಡಿಕೊಳ್ತೀವಂತ ಸಮಸ್ತ ದಲಿತ ಸಮಾಜ ಪರವಾಗಿ ನಿಮ್ಮನ್ನು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸಾಕು ನಿಮ್ಮ ಆಟ. ಎಷ್ಟು ದಿನ ನೀವು ದಲಿತರು ನೀವು ಆಟ ಆಡ್ತೀರಿ? ಸಾಮಾನ್ಯವಾಗಿ ನಾವು ಸಾಮರಸ್ಯದಿಂದ ಬದುಕಕ್ಕೆ ಬಿಡಿ, ಸಹೋದರಂತೆ ಬದುಕಲು ಬಿಡಿ. ನಾವೇನಾದ್ರೂ ಮಾಡ್ತಿದ್ದೆ ಸ್ಪಷ್ಟತೆ ಇರಲಿ ನಿಮ್ಮಲ್ಲಿ. ಸತ್ತುವಂತ ಸದಾಶಿವ ಮತ್ತೆ ಜೀವಂತ ಮಾಡುವಂತ ಪ್ರಯತ್ನ ಬೇಡ. ನೀವು ಮಾಡೋದಿದ್ರೆ ಆದರಣೀಯ ಆವಾಗಿನ ಮಾಜಿ ಮುಖ್ಯಮಂತ್ರಿಗಳಂತಹ ಬಸವರಾಜ ಬೊಮ್ಮಾಯಿಯವರು 17% ಏನೋ ಮೀಸಲಾತಿ ಕೊಟ್ಟಿದ್ರು, ಅದರ ಅಡಿಯಲ್ಲಿ ಮಾಡ್ತಿದ್ರು, ಅಥವಾ ಹಳೆಯದಂತಹ ಮೀಸಲಾತಿ ಪ್ರಮಾಣ 15% ಸ್ಪಷ್ಟ ಮಾಡಿ ಅಡ್ಡಗಳನ್ನು ದೆಪ್ಪ ಇಟ್ಟು ದಲಿತ ಸಮಾಜದ ಮಧ್ಯೆ ಜಗಳ ಹಚ್ಚುವಂತ ಕೆಲಸವನ್ನು ಬಿಟ್ಟು ಸದಾಶಿವ ಆಯೋಗ ಸತ್ತು ಹೋಗಿದೆ, ಆ ವರದಿಯ ಸತ್ತುಗಿಂತ ವರದಿ ಮತ್ತೆ ಜೀವಂತ ಮಾಡುವ ಪ್ರಯತ್ನಕ್ಕೆ ತಾವು ಎಳಿಬಾರದಂತ ಎಚ್ಚರಿಕೆಯನ್ನು ಮಾಧ್ಯಮದ ಮುಖ್ಯ ತಮಗೆ ಹೇಳಕ್ಕೆ ಇಚ್ಛೆಪಡ್ತೇವೆ. ಇಂದಿನ ಬರುವ ದಿನಗಳಲ್ಲಿ ಬರ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸಮಾಜ ಎಚ್ಚೆತ್ತುಕೊಂಡಿದೆ. ಸರಿಯಾದ ಪಾಠವನ್ನು ಕಲಿಸಕ್ಕೆ ಸನ್ನದ್ಧರಾಗಿದ್ದಾರೆ. ತಾವು ಎಚ್ಚರಾಗಬೇಕು. ಈಗಾಗಲೇ ಏನು ಹೊಂದಾಡಿದೆ ಕೈಬಿಟ್ಟು ಸಮಾಜವನ್ನ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಬದುಕಲು ಬಿಡಿ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೇವೆ. चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.